ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಮೀಶೋ ಹಾಲ್ ಮಾಡ್ತಾಯಿದ್ದೀನಿ. ಬನ್ನಿ, ಕೆಲವೊಂದು ಐಟಮ್ಸ್ ಬೇಕಾಗಿತ್ತು ಮನೆಗೆ, ಅದಕ್ಕೆ ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ. ಅದು ಯಾವುದ್ಯಾವುದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೆರಾಮಿಕ್ ಜಾರ್ ಆರ್ಡ್ರ್ ಮಾಡಿದ್ದೆ. ಇದು ಯಾಕಂದರೆ ಉಪ್ಪಾಕಿಡೋಕ್ಕೆ ಪ್ಲಾಸ್ಟಿಕಲ್ಲಿ ಇಡ್ತಾಯಿದ್ದೆ, ಇಡಬಾರ್ದು ಅಂತ ಹೇಳಿದ್ರು, ಅದಕ್ಕೋಸ್ಕರ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಇದೇ ಜಾರ್ನ ನಾನು ರೋಡ್ ಸೈಡಲ್ಲಿ ಕೇಳಿದೆ, ಒಂದೊಂದಕ್ಕೆ 250 300 ಆ ಥರ ಹೇಳಿದ್ರು. ಬಟ್ ಇಲ್ಲಿ ಎರಡರಿಂದ ಸೇರಿ 286 ರುಪೀಸ್ ಆಯಿತು ನನಗೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದು 500 ml ಕ್ವಾಂಟಿಟಿ ಇದೆ. ನೋಡಿ ಒಂಚೂರು ಡ್ಯಾಮೇಜ್ ಆಗಲಿಲ್ಲ, ಅಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಅದೇ ನಾವು ರೋಡ್ ಸೈಡಲ್ಲಿ ತೊಗೋತೀವಿ ಅಂದರೆ 1 to ಡಬಲ್ ರೇಟ್ ಆಗುತ್ತೆ. ನೋಡಿ ಇಲ್ಲಿ ಒಳಗಡೆ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ, ನೀಟಾಗಿದೆ. ನೆಕ್ಸ್ಟ್ ಒಂದು ನೋಡೋಣ ಬನ್ನಿ. ನೆಕ್ಸ್ಟ್ ಒಂದು ನಾನು ಇಲ್ಲಿ ಕಾಮಧೇನು ಆರ್ಡ್ರ್ ಮಾಡಿದ್ದೆ. ಅಂದರೆ ಚಿಕ್ಕ ಹಸು ಬರುತ್ತಲ್ವ, ಅದನ್ನು ಮನೇಲಿ ಇಡಬೇಕು ಅಂತಾರೆ. ಎಲ್ಲರೂ ಬೆಳ್ಳಿಗೆ ತೊಗೋತಾರೆ, ಬೆಳ್ಳಿಗೆ ತೊಗೊಳಕ್ಕಾಗಲ್ಲ ಅಲ್ವ, ಅದಕ್ಕೆ ನಾನು ಜರ್ಮನ್ ಸಿಲ್ವರಲ್ಲಿ ಆರ್ಡ್ರ್ ಮಾಡಿದ್ದೆ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅದು ನೋಡೋಕ್ಕೂ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ನಿಜವಾಗೂ ಎಷ್ಟು ಸೂಪರಾಗಿದೆ. ಇದ್ರದ್ದು ರೈಟ್ ಬಂದು 144 ರೂಪಾಯಿ. ನೋಡಿ ಎಷ್ಟು ಚೆನ್ನಾಗಿದೆ, ನೀಟಾಗಿ ಫಿನಿಶಿಂಗ್ ಎಲ್ಲ ನೀಟಾಗಿದೆ. ನೆಕ್ಸ್ಟ್ ಒಂದು ನೋಡೋಣ ಬನ್ನಿ. ಇದು ಧೂಪ ಇಡ್ತಾರಲ್ವ, ಅದನ್ನು ಆರ್ಡ್ರ್ ಮಾಡಿದ್ದೀನಿ. ಅದು ವುಡ್ಡಲ್ಲಿತ್ತು, ಅದನ್ನು ಆರ್ಡ್ರ್ ಮಾಡಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ. ಇದನ್ನು ಹೊರಗಡೆ ಕೇಳಿದೆ ನಾನು, 250 ರುಪೀಸ್ ಹೇಳಿದ್ರು. ಇಲ್ಲಿ 120 ರೂಪಾಯಿ ಇತ್ತು, ಅದಕ್ಕೆ ಇದನ್ನ ಆರ್ಡ್ರ್ ಮಾಡಿದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ನೆಕ್ಸ್ಟು ಎಲಿಫೆಂಟ್ ಆರ್ಡ್ರ್ ಮಾಡಿದ್ದೆ. ನೋಡಿ ಇಲ್ಲಿ ಆನೆಗಳು, 2 ಆನೆಗಳು. ಇದು ತುಂಬ ಇಷ್ಟ ಆಯಿತು ನನಗೆ. ಇದು ಹೋಮ್ ಟೂರ್ ಮಾಡಿದಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದನ್ನು ನಾನು ಆಚೆಗಡೆ ಸೋಫೀಸಾಗಿ ಇಡೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡಿದೆ. ಇದ್ರ ರೇಟ್ ಬಂದು 274 ರೂಪಾಯಿ. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಫಿನಿಶಿಂಗು ಅಷ್ಟೇ ಆ್ಯಂಟಿಕಲ್ಲಿದೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಎಲ್ಲೂ ಏನೂ ಡ್ಯಾಮೇಜ್ ಆಗಿಲ್ಲ, ನೀಟಾಗಿದೆ ಫಿನಿಶಿಂಗು. ನೆಕ್ಸ್ಟ್ ಒಂದು ಬಂದು ದೇವ್ರ ಮನೆ ಮುಂದೆ ಹಣ್ಗಳು ಎಲ್ಲ ಇಡೋಕ್ಕೆ ಒಂದು ತಟ್ಟೆ ಅಥವಾ ಬುಟ್ಟಿ ಥರ ಆರ್ಡ್ರ್ ಮಾಡಿದ್ದೀನಿ. ನೋಡಿ ಇಲ್ಲಿ ಇದನ್ನು ಕುಂಕುಮ ಕೊಡೋಕ್ಕಾದರೂ ಯೂಸ್ ಮಾಡ್ಬೋದು, ಅಥವಾ ದೇವ್ರ ಮುಂದೆ ಹೂಗಳಾರು ಇಡ್ಬೋದು, ಅಥವಾ ಹಣ್ಗಳಾರು ಇಡ್ಬೋದು. ಇದು ಜರ್ಮನ್ ಸಿಲ್ವರ್ ಇದರಲ್ಲಿದೆ. ಇದನ್ನು ಬೆಳ್ಳಿಲಿ ತೊಗೋತಿದ್ರೆ ಸುಮಾರು ದುಡ್ಡಾಗುತ್ತೆ. ನಾನು ಅದಕ್ಕೆ ಮಾಮೂಲಿ ಜರ್ಮನ್ ಸಿಲ್ವರಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಬಂದು ಇದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಇದು ಒಂದು ಕ್ರಿಸ್ಟಲ್ ಸ್ಟೋನ್ದು ಮರ. ಇದು 7 ಕ್ರಿಸ್ಟಲ್ ಸ್ಟೋನ್ ಇರುತ್ತಲ್ವ, ಅದನ್ನು. ಇದನ್ನೊಂದು ಮಾತ್ರ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಇದನ್ನು ಶೋ ಪೀಸಾಗಿ ಇಡೋಣ ಅಂದ್ಬಿಟ್ಟು ಮಾಡಿದ್ದೆ ಮನೆಯಲ್ಲಿ. ನೋಡಿ ಇಲ್ಲಿ ಇದು ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ನೀಟಾಗಿ ಈ ಥರ ಬಿಡಿಸ್ಕೋಬೇಕೆಲ್ಲ, ಅದೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಇದ್ರ ರೇಟ್ ಬಂದ್ಬಿಟ್ಟು 261 ರೂಪಾಯಿ. ಇದನ್ನು ನೀಟಾಗಿ ಬಿಡಿಸ್ಕೋಬೇಕು, ಅದೆಲ್ಲ ಸುತ್ತಬಿಟ್ಟಿರ್ತಾರೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ. ಇದನ್ನೊಂದು ಜೋಕಲ್ಲಿ ತೊಗೊಂಡಿದ್ದೀನಿ, ತೋರಿಸ್ತೀನಿ ನಾನು. ಅದ್ರ ಮೇಲೆ ಇಡೋಣ ಅಂತ ತೊಗೊಂಡೆ. ನೋಡಿ ಇಲ್ಲಿ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿದೆ, ನೀಟಾಗಿದೆ. ಎಲ್ಲ ಕಲರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ಬೆಳಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೆಕ್ಸ್ಟ್ ಒಂದು ಬಂದು ಇಲ್ಲಿ ಅಗರಬತ್ತಿ ಸ್ಟ್ಯಾಂಡ್, ಅಂದರೆ ಗಂಧದ ಕಡೆ ಚುಚ್ತಾರಲ್ವ, ಅದನ್ನು ಆರ್ಡ್ರ್ ಮಾಡಿದ್ದೆ. ಇದ್ರ ರೇಟ್ ಬಂದು 80 ರೂಪಾಯಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಲೀಫ್ ಡಿಸೈನಲ್ಲಿದೆ, ನೀಟಾಗಿದೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂಥರ ಚೆನ್ನಾಗಿತ್ತು, ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ಆರ್ಡ್ರ್ ಮಾಡಿದೆ. ಇದು ಜರ್ಮನ್ ಸಿಲ್ವರೆಲ್ಲ ಇದೆ. ಇದು 80 ರೂಪಾಯಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಫಿನಿಶಿಂಗು ಅಷ್ಟೇ ಎಲ್ಲೂ ಏನೂ ಇದಾಗಿಲ್ಲ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಬಂದು ಇಲ್ಲಿ ನೋಡಿ, ವಾಲ್ ಹ್ಯಾಂಗಿಂಗ್, ಅಂದರೆ ಜೋಕಾಲಿ ಥರ ಇರೋದನ್ನ ಆರ್ಡ್ರ್ ಮಾಡಿದ್ದೀನಿ. ಇದ್ರ ಮೇಲೆ ಕ್ರಿಸ್ಟಲ್ ಸ್ಟೋನ್ ಗಿಡ ಇಡೋಣ ಅಂತ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ. ಥ್ರೆಡ್ಡಲ್ಲಿ ಮಾಡಿದ್ದಾರೆ. ಒಂದೇ ಒಂದು ವುಡ್ ಶೀಟ್ ಕೊಟ್ಟಿದ್ದಾರೆ, ಮತ್ತು ಇಲ್ಲೊಂದೇ ಒಂದು ಕೋಲ್ ಕೊಟ್ಟಿದ್ದಾರೆ ಅಷ್ಟೇ. ಇದಂತೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.